ಇಡೀ ಸಿಟಿ ಹುಡುಕಿ ಕಮಿಷನರ್ ಐ ಜಿ ಡಿ ಐ ಜಿ ಯಾರಿಗೆ ಬೇಕಾದ್ರೂ ಕಾಲ್ ಮಾಡ್ತೀನಿ. ನನಗೆ ನನ್ನ ಮಗಳು ಬೇಕು ಅಷ್ಟೇ. ಅವಳು ಮಾತು ಕೂಡ ಆಡಲ್ಲ ಸರ್. ಊಟ ಬೇಕು ನೀರು ಬೇಕು ಅಂತ ಕೇಳೋದು ಇಲ್ಲ. ಎಲ್ಲಿದ್ದಾಳೋ ಹೇಗಿದ್ದಾಳೋ. ಪ್ಲೀಸ್ ನನ್ನ ಮಗಳು ನನಗೆ ಹುಡ್ಕೊಡಿ ಪ್ಲೀಸ್. ಡೋಂಟ್ ವರಿ ಮಿಸ್ಟರ್ ಶರತ್, ನನಗೆ ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತೆ. ನಿಮ್ಮ ಮಗಳು ಸಿಕ್ಕೇ ಸಿಗ್ತಾಳೆ. ನಮ್ಮ ಇಡೀ ಟೀಮು ನಿಮ್ಮ ಮಗಳನ್ನ ಹುಡುಕ್ತಾ ಇದೆ. ಕಿಡ್ನಾಪರ್ ಏನಾದರೂ ನನ್ನ ಕೈಗೆ ಸಿಗಬೇಕು. ಅವನ್ನ ಶರತ್, ಕಾಮ್ ಡೌನ್, ತಾಳ್ಮೆ ಕಳ್ಕೊಬೇಡ. ಈತ ನಮ್ಗೆ ಸಿಕ್ಕೇ ಸಿಗ್ತಾಳೆ. ದೇವ್ರ ಮೇಲೆ ಭಾರ ಹಾಕೋಣ. ಇನ್ಸ್ಪೆಕ್ಟರ್, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಮ್ಮ ಹಿತ ಸೇಫಾಗಿ ಮನೆಗೆ ಬರಬೇಕು. ಅವಳ ಮೈ ಮೇಲೆ ಒಂದು ಸ್ವಲ್ಪ ಗಾಯ ಆದರೂ ನನ್ನಿಂದ ಸಹಿಸೋದಕ್ಕಾಗೋದಿಲ್ಲ. ಡೋಂಟ್ ವರಿ ಮೇಡಮ್, ನಾವು ಹುಡುಕ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ಆ ಏರಿಯಾ CCTV ಕ್ಯಾಮ್ರಾ ಯಾವುದು ವರ್ಕ್ ಆಗ್ತಾ ಇಲ್ಲ. ಆಮೇಲೆ ಈತನ ಕಿಡ್ನಾಪ್ ಮಾಡಬೇಕಾದ್ರೆ ಒಂದು ಮಗು ನೋಡಿದ್ರು ಅಂತ ಹೇಳಿದ್ನಲ್ಲ, ಆ ಮಗು ಸಹ ಆ ಕಿಡ್ನಾಪರ್ನ ಸರಿಯಾಗಿ ಐಡೆಂಟಿಫೈ ಮಾಡ್ತಾ ಇಲ್ಲ. ಆ ವ್ಯಕ್ತಿ ಹೇಗಿದ್ದ ಅಂತ ಮಗುಗೂ ಸಹ ಸರಿಯಾಗಿ ನೆನಪಿಲ್ಲ. ಲೀಡ್ ತುಂಬ ವೀಕ್ ಆಗಿದೆ. ಬಟ್ ವಿ ಹ್ಯಾವ್ ಒನ್ ವೇ. ಸಾಮಾನ್ಯವಾಗಿ ಮಕ್ಕಳನ್ನ ಕಿಡ್ನಾಪ್ ಮಾಡಿದವರೆಲ್ಲ ದುಡ್ಡು ಕೇಳ್ತಾರೆ. ನಿಮಗೆ ತಟ್ಕಾಲ್ ಏನಾದರೂ ಬಂದಿತ್ತಾ? ಇಲ್ಲ ಇನ್ಸ್ಪೆಕ್ಟರ್, ಈವರೆಗೂ ನಮ್ಗೆ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ದುರ್ಗಾ, ನನಗೆ ದುರ್ಗದಲ್ಲಿ ಅನುಮಾನ ಇದೆ. ಲೆದ್ದಮ್ಮು, ಇಂಥ ಟೈಮ್ ಅಲ್ಲಾದ್ರೂ ಬೈಕ್ ಬೀಗ ಹಾಕೊಳ್ಳಿ. ದಮಯಂತಿ, ಏನ್ ಮಾತಾಡ್ತಾ ಇದೀಯ? ಮೈ ಮೇಲೆ ಪ್ರಜ್ಞೆ ಇದೆ ತಾನೆ? ಸುಮ್ಮನೆ ದುರ್ಗಾ ಮೇಲೆ ಯಾಕೆ ಅನುಮಾನ ಪಡ್ತಾ ಇದೀಯಾ? ಸುಮ್ನೆ ಎಲ್ಲಣ್ಣ, ಒಂದ್ಸರಿ ನೀನೇ ಯೋಚನೆ ಮಾಡು. ಆ ದುರ್ಗಾ ನಮ್ಮ ಮನೆಗೆ ಬಂದು ಸ್ವಲ್ಪ ದಿನ ಅಷ್ಟೇ ಆಗಿರೋದು. ದುಡ್ಡಿಲ್ದಿರೋ ಹುಡುಗಿ ದುಡ್ಡಿನ ಆಸೆಗೆ ನಮ್ಮ ಹಿತನ್ನ ಯಾಕೆ ಕಿಡ್ನಾಪ್ ಮಾಡ್ಸಿರ್ಬಾರ್ದು? ಅವಳು ಈ ಮನೆಗೆ ಬರೋಕು ಮುಂಚೆ ನಮ್ಮ ಹಿತ ಸೇಫ್ ಆಗೇ ಇದ್ಲು ತಾನೆ?